ತಾತ ಹಿಂಗೆ ಎದುರಿಸ್ತೀಯ ನೀನು ನಮಗೆ? ನೋಡು ತಾತ ಬಿಳೆ ಪಂಚ ಉಟ್ಕೊಂಡು ಬಂದ್ಬಿಟ್ಟು ಭಗ್ಗನಾಗ ಎಂಟ್ರಿ ಆಗ್ತದೆ ಹಂಗೇನೆ. ಅಜ್ಜಿ ಎದುರಿಸ್ಬೇಡ ನಮಗೆ, ನೀನು ಮಂಕ್ರಿ ಓದ್ಕೊಂಡು ಹೋಗ್ತಾ ಇದೀಯಾ. ಕಾಸಿದೆ, ಇಲ್ಲಿದೆ ಆಟ, ಇಲ್ಲಿದೆ ಆಟ. ಏನು ಗುರು ಇಷ್ಟು ಸ್ಟೀಫ್ ಇದೆ ಇದು? ಬಟ್ ಈ ಬೆಟ್ಟಕ್ಕೆ ಹೋಗೋದಕ್ಕೆ ಒಂದು ಒಳ್ಳೆ ಅನುಕೂಲ ಮಾಡೋರೆ. ಆದರೆ ನಿಧಾನಕ್ಕೆ ಹೋಗ್ಬೇಕು. ರೈಟ್ ಸೈಡ್ಗಂತೂ ಹೋದರೆ ಬಿದ್ದರೆ ಅಷ್ಟೇ, ನಾವು ಸೀದಾ ಕೆಳಗಡೆ ಇರ್ತೀವಿ. ಗುಡ್ ಮಾರ್ನಿಂಗ್ ಗೈಸ್, ವೆರಿ ಗುಡ್ ಮಾರ್ನಿಂಗ್. ಎಲ್ರಿಗೂ ಶುಭೋದಯ. ಎಲ್ಲರೂ ಹೇಗಿದ್ದೀರಾ? ಸೊ ಇವತ್ತು ನಾವು ಬೆಳಗ್ಗೆ ಎದ್ದು ಕರೆಕ್ಟಾಗಿ ಎಕ್ಸಾಕ್ಟ್ಲಿ 3:11 ಟೈಮ್ ಇವಾಗ. ಸೊ ಇವಾಗ ನಾನು ಮತ್ತು ನನ್ನ ಕಸಿನ್ನು ತಮಿಳ್ನಾಡು ಕಡೆ ಹೊರಟಿದ್ದೀವಿ. ಆನ್ ದ ವೇ ಹೋಗ್ತಾ ಯಾವ ಪ್ಲೇಸು ಅಂತ ಡಿಸೈಡ್ ಮಾಡ್ಕೊಂಡು ಹೋಗಬೇಕು. ಯಾಕೆಂದರೆ 2 ಪ್ಲೇಸ್ ಇದೆ ಮೈಂಡಲ್ಲಿ. ಒಂದು ಬೋಲುಮಲೆ ಮತ್ತು ಇನ್ನೊಂದು ಯಾವುದೋ ಹೇಳಿದ್ರೆ ಗೊತ್ತಿಲ್ಲ. ಆನ್ ದ ವೇ ಹೋಗ್ತಾ ಡಿಸೈಡ್ ಮಾಡ್ಕೊಂಡು ಹೋಗಬೇಕು. ಸೊ ಇವಾಗ ನಾವು ಮನೆಯಿಂದ ಹೊರಟಿದ್ದೀವಿ ಬಸವೇಶ್ವರ ನಗರ. ಹೋಗಿ ಫ್ಯೂಯಲ್ ಟಾಪಪ್ ಮಾಡಿಸ್ಕೊಂಡು ಶೆಲ್ ಹತ್ರ, ಆಮೇಲೆ ಡೈರೆಕ್ಟ್ ಎಲೆಕ್ಟ್ರಾನಿಕ್ ಸಿಟಿ ತಮಿಳ್ನಾಡು. ಸೊ ಬನ್ನಿ ಹಾಗೆ ಹೋಗ್ತಾ ಹಂಗೆ ಮಾತಾಡ್ಕೊಂಡು ಹೋಗೋಣ. 800 ಹಾಕ್ಸ್ತೀನಿ. ಸ್ನೇಹಿತರೆ, ಇವಾಗ ನಾವು ಸ್ವಲ್ಪ ಹೊಸೂರು ಬಿಟ್ಟು ಮುಂದೆ ಬಂದು ಇಲ್ಲಿ ಹೊಸೂರು ಇನ್ನರ್ ರಿಂಗ್ ರೋಡ್ ಅಂತ ಇದೆ, ಅಲ್ಲಿಂದ ರೈಟ್ ತೊಗೊಂಡು ಒಳಗಡೆ ಹಾಕೊಂಡು ಹೋಗ್ತಾ ಇದ್ವಿ. ಸ್ವಲ್ಪ ಹಂಗೆ ಮುಂದೆ ಹೋಗ್ಬಿಟ್ಟಿದ್ವಿ, ರೋಡ್ ಕನ್ಫ್ಯೂಸ್ ಆಗಿಬಿಟ್ಟಿತ್ತು. ಮತ್ತೆ ಯೂಟರ್ನ್ ತೊಗೊಂಡ್ಬಂದು ಹೊಸೂರು ಇನ್ನರ್ ರಿಂಗ್ ರೋಡ್ ಒಳಗಡೆ ಹೋಗ್ತಾ ಇದ್ದೀವಿ. ಸೊ ಇದು ನಾನು ತಮಿಳ್ನಾಡಿಗೆ ಹೋಗ್ತಾ ಇರೋದು 2ನೇ ಬಾರಿ. ನೀಲಗಿರಿಗೆ ಹೋಗಿದ್ವಲ್ಲ, ಸೊ ಅವಾಗ ಹೋಗಿದ್ದು ಆಲ್ಮೋಸ್ಟ್ 1.5 ಮಂತ್ ಆಗಿದೆ. ಸೊ ಇವಾಗಲೇ ಹೋಗ್ತಾ ಇರೋದು. ಸೊ ನೆನ್ನೆ ನೈಟ್ 7:20ಗೆ ನಾವು ಪ್ಲ್ಯಾನ್ ಮಾಡಿದ್ದು ಆ್ಯಕ್ಚುಲಿ. ಸೊ ಇವಾಗ ಅಲ್ಲಿಗೆ ಹೊರಟಿದ್ದೀವಿ. ನಾವು ಇಲ್ಲೆಲ್ಲೋ ಯೂಟರ್ನ್ ತಗೋಬೇಕು. ಜುಗಾಡ್ ಮಾಡ್ಕೊಂಡು ಒಂಚೂರು ಡಿವೈಡ್ರನ್ನ ಹತ್ತಿಸ್ಕೊಂಡು ಬಂದಿದ್ದೀವಿ. ಸ್ನೇಹಿತರೆ, ಇದು ಯಾವುದೋ ಒಂದು ಊರು ಬಿಟ್ಟು ಮುಂದೆ ಬಂದಿದ್ದೀವಿ. ಇಲ್ಲಿ ಅಕ್ಕಪಕ್ಕ ನೋಡಿದ್ರೆ ಬರೀ ಹುಣಸೆ ಮರ. ಏನು ಗುರು ಕತೆ? ಮೊದಲೇ ಹೇಳ್ತಾರೆ ದೇವುಗಳೆಲ್ಲ ಹುಣಸೆ ಮರದಲ್ಲಿ ಜಾಸ್ತಿ ಇರ್ತವೆ ಅಂತ. ಕತೆ ಏನು? ಯಾವುದಾನ ಬಂದು ಬೈಕಿಗೆ ಹತ್ಕೊಂಡ್ಬಿಟ್ರೆ ಏನಪ್ಪ ಗತಿ? ಏನು ಮಾಡೋದು? ನಾವು ಸನ್ರೈಸ್ ನೋಡೋಕೆ ಹೋಗ್ತಾ ಇದ್ದೀವಿ, ಅದನ್ನು ಜೊತೆ ಕರ್ಕೊಂಡು ಹೋಗ್ತಾ ಇರೋದಷ್ಟೇ. ಹುಣಸೆ ಮರಗಳು ಇದಾವಲ್ಲ ಇಲ್ಲಿ ತಮಿಳ್ನಾಡಲ್ಲಿ, ಈ ರೋಡಲ್ಲಿ. ಅಟ್ಲೀಸ್ಟ್ ಆ ಕಡೆ ಈ ಕಡೆ ನೋಡ್ತಾ ಇದ್ದೀನಿ, ಏನಾದರೂ ದೆವ್ವ ಏನಾದ್ರು ಕ್ಯಾಪ್ಚರ್ ಆಗುತ್ತಾ ಅಂತ. ಬಡ್ಡಿ ಮಗ ನಾವೆಲ್ಲ ಹೋಗಿ ಮರ ಸೇರ್ಕೊಂಡ್ಬಿಟ್ಟೇವೆ, ಒಂದು ಕಾಣ್ತಾ ಇಲ್ಲ ಕಣ್ಗೆ. ಏನಾದರೂ ಸ್ವಲ್ಪ ತಿನ್ಕೊಂಡು ಹೋಗೋಣ ಅಂತ. ಓಕೆ, ಅಷ್ಟೇ. ಏನು ಬರೀ ಹುಣಸೆ ಮರನೇ. ಅವಾಗಲೇ ಯಾವುದೋ ಒಂದು ಆಂಟಿ ಬಂತಲ್ಲ ಇಲ್ಲಿ, ನಾನು ನೋಡಿ ಕ್ಯಾಮ್ರಾ ಆನ್ ಮಾಡ್ಕೊಂಡಿಲ್ಲ, ನಾನು ಯಾವುದೋ ದೆವ್ವ ಕಾಣ್ಬೋದೇನೋ ಅಂದ್ಕೊಂಡು. ಸ್ನೇಹಿತರೆ, ಇವಾಗ ಒಂದು ಲೈಟಾಗಿ ಒಂದು ಕಾಫಿ ಬ್ರೇಕ್ ಆಯಿತು. ಎಕ್ಸಾಕ್ಟ್ ಟೈಮು 5:11. ಸೊ ಎಕ್ಸಾಕ್ಟ್ 2 ಅವರ್ಸ್ ಬ್ಯಾಕಲ್ಲಿ ನಾವು ಮನೆ ಬಿಟ್ಟಿದ್ದು. 3:11 ಬಿಟ್ಟಿದ್ದು, ಇವಾಗ 5:11 ಆಗಿದೆ. ಸೊ ಇನ್ನೊಂದು ಅನದರ್ 22 ಕಿಲೋಮೀಟ್ರ್ ಇದೆ. ಎಕ್ಸಾಕ್ಟ್ ಇನ್ನು ಒಂದು 30 ಮಿನಿಟ್ಸಲ್ಲಿ ರೀಚ್ ಆಗಿಬಿಡ್ತೀವಿ. ಸೊ ನಮಗಂತೂ ಸನ್ರೈಸ್ ಅಂತೂ ಸಿಗುತ್ತೆ ಇವತ್ತು. ಹೋಗಿ ಇನ್ಸ್ಟಾ 360ನಲ್ಲಿ ಒಳ್ಳೆ ಟೈಮ್ ಲ್ಯಾಪ್ಸ್ ಹಾಕ್ಬಿಟ್ಟು ಇಟ್ಬಿಟ್ಟು ಒಂದು 1/2 hour 1 hour
ಸೀನ್ರಿ ವ್ಯೂ ಎಲ್ಲ ಸಖತ್ತಾಗಿರುತ್ತೆ. ಮೇಲ್ಗಡೆ ಬೆಟ್ಟದ ಮೇಲ್ಗಡೆ ಹೋದರೆ ಒಂದು 2-3 ಕಿಲೋಮೀಟ್ರ್ ಆಫ್ ರೋಡ್ ಕೂಡ ಇದೆ. ಅಲ್ಲಿ ಒಂದು 5-6 ಏರ್ಪಿನ್ ಬೆಂಚ್ ಕೂಡ ಇದೆ. ಅದನ್ನೆಲ್ಲ ಉಡಾಯಿಸ್ಕೊಂಡು ಮಜಾ ಮಾಡ್ಕೊಂಡು ಬರ್ಬೇಕಷ್ಟೆ. ಬಟ್ ಇಲ್ಲಿ ನೋಡಿದ್ರೆ ಕಾಫಿ ಕುಡಿಬೇಕಿದ್ರೆ ಫೋನ್ಪೇ ಮಾಡೋಕ್ಕೆ ಹೋಗ್ತೀನಿ, ನೆಟ್ವರ್ಕೇ ಇಲ್ಲ. ಆಮೇಲೆ ಆ ಶಾಪ್ದು ವೈಫೈ ಪಾಸ್ವರ್ಡ್ ಈಸ್ಕೊಂಡು ಪೇ ಮಾಡಿದ್ದಾಯ್ತು. ಇಲ್ಲಿ ನೋಡಿ ಅಪ್ಪ, ಇದು ಪೂರ್ತಿ ಆ ಕಡೆ ಈ ಕಡೆ ಪೂರ್ತಿ ಕಾಡು. ಲೈಟಾಗಿ ಸ್ವಲ್ಪ ಬೆಟ್ಟ ಗುಡ್ಡ ಥರನೂ ಇದೆ. ಸೆಂಟ್ರಲ್ ರೋಡು ಬರೀ ಹುಣಸೆ ಮರಗಳು. ನಾನು ನೋಡ್ತಾ ಇದ್ದೀನಿ ಏನಾದರೂ ಕ್ಯಾಪ್ಚರ್ ಆಗುತ್ತಾ ದೆವ್ವ. ನಮ್ಮ ಸ್ನೇಹಿತರು ಅವರೆಲ್ಲ ಆ್ಯಕ್ಚುಲಿ, ಅಜ್ಜಿ ಎದುರಿಸ್ಬೇಡ ನಮಗೆ, ನೀನು ಮಂಕ್ರಿ ಓದ್ಕೊಂಡು ಹೋಗ್ತಾ ಇದೀಯಾ ಕಸ ಹಾಕಕ್ಕೆ. ಇಲ್ಲಿ ಏನು ಗುರು, ಇನ್ನೂ 5 ಕಾಲ ಆಗೈತೆ. ಅಲ್ಲಿ ನೋಡಿದ್ರೆ 4:15ಗೆ ಅದು ಆಂಟಿ ಆಚೆಗೆ ಬಂದಿತ್ತು. ನಾವು ದೆವ್ವನ ಅಂದ್ಕೊಂಡು ನೋಡಿ ಎದ್ರುಕೊಂಡ್ಬಿಟ್ಟಿದ್ದು. ಎದ್ರಿಕೊಳ್ಳೋದೇನಿಲ್ಲ. ಇಲ್ಲಿ ನೋಡಿದ್ರೆ ಅಜ್ಜಿ ಒಂದೊಂದೇ ಓಡಾಡ್ತಿದ್ದೆ ಹೋಗಂತ. ಅದು ಹುಣಸೆ ಮರ. ನೋಡು ಇಲ್ಲೊಂದು ಆಂಟಿ ಓದೋದು. ಯಪ್ಪ, ಗಂಡಸ್ರು ಒಬ್ಬರೂ ಕಾಣ್ತಾ ಇಲ್ಲ ಗುರು ಆಚೆಗಡೆ, ಬರೀ ಹೆಂಗಸ್ರೇ ಅವ್ರಿಲ್ಲಿ. ಆದರೆ ಯಾರು ನಿಜವಾದ ಹೆಂಗಸ್ರ ಅಥವಾ ದೆವ್ಗಳ ಒಂದು ಗೊತ್ತಾಗ್ತಾ ಇಲ್ಲ. ಸೊ ಗೈಸ್, ಇದು ಸ್ನೇಹಿತರೆ, ಇದು ಯಾವ ಊರು ಅಂತ ಗೊತ್ತಿಲ್ಲ. ಬಟ್ ಇಲ್ಲೂ ಅಂತವ ರೈಟ್ ತೊಗೊಂಡು ಮುಂದೆ ಹೋಗ್ತಾ ಇದ್ದೀವಿ. ಅದು ಒಂದು 15-20 ಮರಗಳು ಅಷ್ಟೇ ಇಲ್ಲಿ ಆ ಕಡೆ ಈ ಕಡೆ. ಎಲ್ಲ ಪೂರ್ತಿ ಓಹೋ ಎಲ್ಲ ಮಾವಿನ ತೋಪು. ನಾನು ಎಡಗಡೆ ಸೈಡಲ್ಲಿ ನೋಡ್ತಾ ಇದ್ರೆ ಆ ಕಡೆ ಎಲ್ಲ ಸ್ವಲ್ಪ ಬೆಟ್ಟ ಎಲ್ಲ ಕಾಣಿಸ್ತಾ ಇದೆ. ನೋಡ್ಗುರು, ಮಾವಿನ ಗಿಡಗಳು ಬೆಳ್ಕೊಂಡು ರೋಡ್ಗೆ ಬಂದ್ಬಿಟ್ಟವೆ. ಒಂದೂ ಇಲ್ವಲ್ಲಪ್ಪ ಮಾವಿನಕಾಯಿ. ಇದ್ದಿರೋದನ್ನು ಕಿತ್ಕೊಂಡು ಹೋಗ್ಬೋದಾಯಿತು. ಬೆಟ್ಟದ ಮೇಲೆ ಕೂತ್ಕೊಂಡು ಚೆಚ್ಕೊಂಡು ಉಪ್ಪು ಖಾರ ಹಾಕೊಂಡು ಚೆನ್ನಾಗಿ ತಿನ್ಬೋದಾಯ್ತು ಅಂದ್ಕೊಂಡು. ಏನೆಲ್ಲ ಒಳ್ಳೆ ತೋತಾಪುರಿ ಗಿಡನೇ ಇರ್ಬೇಕು ಇವೆಲ್ಲ. ಬಟ್ ರೋಡ್ ಮಾತ್ರ ಸಖತ್ತಾಗಿದೆ ಸ್ನೇಹಿತರೆ. ರೋಡ್ ಮಾತ್ರ ಅಲ್ಟಿಮೇಟ್ ರೋಡು. ಚೆನ್ನಾಗಿ ಚಚಾಡ್ಕೊಂಡು ಹೋಗ್ಬಿಡ್ಬೋದು ಬೈಕ್ನ. ಇನ್ನೊಂದು 10-15 ನಿಮಿಷ ಸ್ನೇಹಿತರೆ ರೀಚ್ ಆಗ್ಬಿಡ್ತೀವಿ ಬೆಟ್ಟದ ಮೇಲ್ಗಡೆ. 5:45 ಒಳಗಡೆ ನಾವು ಬೆಟ್ಟದ ಮೇಲ್ಗಡೆ ಇರ್ತೀವಿ. ಇನ್ನೊಂದು ಯಾವುದೋ ಊರು ಸಿಕ್ತು. ಯಾವ ಊರು ಅಂತ ಗೊತ್ತಿಲ್ಲ ನನಗೂ. ಎಲ್ಲ ಬರೀ ತಮಿಳಲ್ಲಿ ಬರ್ಬಿಟ್ಟವ್ರೆ. ಇಂಗ್ಲೀಷಲ್ಲಾದರೂ ಬರೆದ್ರೆ ಓದ್ಬೋದು, ತಮಿಳಲ್ಲೇ ಬರ್ಬಿಟ್ಟವ್ರಲ್ಲ. ಸೊ ನಮಗೂ ಅರ್ಥ ಆಗ್ತಿಲ್ಲ ಏನು ಅಂತ. ಯಾರು ಸಿಕ್ಕರಷ್ಟೇ ಸಾಬ್ರಿಯಾ ಹೆಂಗಿರ್ಕೆ ನಲ್ಲ ಇರ್ಕಾ ಸೌಖ್ಯಮಾ ಅಷ್ಟೇ ನಮಗೆ ಬರೋದು. ಸ್ನೇಹಿತರೆ, ಇಲ್ಲಿ ಬೆಳಗ್ಗೆ ಮಳೆ ಶುರು ಆಗೈತೆ. 5:24 ಟೈಮು. ಹನಿ ಎಲ್ಲ ಬೀಳ್ತಾ ಇದೆ ಒಂದೊಂದು. ಇಲ್ಲಿರೋ ವಾತಾವರಣ ನೋಡಿದ್ರೆ ಮೋಸ್ಟ್ಲಿ ಇಲ್ಲಿ ಮಳೆ ಹುಯ್ದು ತುಂಬ ದಿವಸ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ನಾವು ಹೋಗ್ತಾ ಒಂಚೂರು ಮಳೆ ಕರ್ಕೊಂಡು ಹೋಗೋಣ ಅಂತ ಬೋಲುಮಲೈಗೆ ಮಳೆ ಕರ್ಕೊಂಡು ಬಂದಿದ್ದೀವಿ. ಓ ಅಣ್ಣ, ಯಾಕ್ರಣ್ಣ ಹಿಂಗೆ ಎದುರಿಸ್ತೀರ ನಮಗೆ ನೀವು? ಅಲ್ಲೆಲ್ಲೇ ನಿಂತ್ಕೊಂಡು. ಇದೇನಿದು ಸ್ಕೂಲ್ ಥರ? ಓದು ಯಾವುದೋ ಸ್ಕೂಲು. ಇನ್ನೊಂದು 10 ನಿಮಿಷ ಸ್ನೇಹಿತರೆ ರೀಚ್ ಆಗ್ಬಿಡ್ತೀವಿ. ಬೆಟ್ಟದ ಮೇಲ್ಗಡೆ ಆಫ್ ರೋಡ್ ಅಂತೂ ಸಖತ್ತಾಗಿರ್ತದೆ. ಅಣ್ಣ ಯಾರೋ ಬೆಳಗ್ಗೆ ಟ್ಯಾಕ್ಟ್ರಿ ಎತ್ಕೊಂಡು ಹೊಲಗೆ ಹಾಕೋದು. ಅಯ್ಯೋ ತಾತ, ಯಾಕೆ ತಾತ ಹಿಂಗೆ ಎದುರಿಸ್ತೀಯ ನೀನು ನಮಗೆ? ನೋಡು ತಾತ ಬಿಳೆ ಪಂಚ ಉಟ್ಕೊಂಡು ಬಂದ್ಬಿಟ್ಟು ಹಗ್ಗನಾಗ ಎಂಟ್ರಿ ಆಗ್ತದೆ ಹಂಗೇನೆ. ಯಪ್ಪ, ಯಾವ್ದು ಗುರು, ಎಲ್ಲೋಗ್ತಾ ಇದ್ದೀವಿ ಒಂದು ಗೊತ್ತಾಗ್ತಾ ಇಲ್ಲ. ಚಿಕ್ಕ ರೋಡು, ನಿಧಾನಕ್ಕೆ ಹೋಗ್ಬೇಕು. ಸಡನ್ನಾಗಿ ಯಾವನ ಎದುರುಗಡೆಯಿಂದ ಒಂದು ಕಾರೋ ಜೀಪೋ ಬಂತು, ದಮ್ಮನ್ನಾಗಿ ಹೊಡೆದಿರ್ತಾರೆ ನಮ್ಗೆ ಹಂಗೆ. ಅದು ಇಲ್ಲಿ ಕತ್ಲೆನ ಗೊತ್ತಾಗ್ಬಿಡ್ತದೆ ಬಿಡಿ, ಲೈಟ್ ಬೆಳಕಿಗೆ, ಹೆಡ್ಲೈಟ್ಗೆ. ಆದರೆ ನೋಡಿ ಬರೀ ಮಾವಿನ ತೋಪು. ನೀನೇನರಿಲ್ಲ, ಅಟ್ಲೀಸ್ಟ್ ಒಂದು ನಾಯೇನ ಓಡಾಡೋದು ಬೇಡವಾ ಇಲ್ಲಿ? ನಾನು ಕ್ಯಾಮ್ರಾ ಆನಲ್ಲೇ ಇಟ್ಟಿದ್ದೀನಿ. ಇಲ್ಲಿ ತನಕ ಬಂದೆ, ರಜ್ಜಿ ಒಂದೇ ಒಂದು ದೆವ್ವನೂ ಕಾಣಲಿಲ್ವಲ್ಲ ಗುರು ಕಣ್ಣಿಗೆ. ಇವಾಗ ನೋಡ್ಗುರು, ನನ್ನ ಎದುರುಗಡೆ ಯಾವುದೋ ಒಂದು ವೆಹಿಕಲ್ ಬರ್ತಾ ಇದೆ. ಪಾಪ ಅವನಿಗೆ ಬಾರಣ ನೀನು. ಹಾಂ, ಹೋಗೋಣ ಇವಾಗ. ಓ ತಾತ, ನೀನು ಎಕ್ಸೆಲ್ ಸೂಪರ್ ಹಾಕಮ್ಮ ನಮ್ಗೆ ಎದುರಿಸ್ತಾ ಇದೆಯಾ ನೀನು? ಇರಲಿ ನಮಗೂ ಟೈಮ್ ಬರ್ತದೆ.
ಯಾಕೆ ಗುರು ಈ ಕಡೆ ಒಂದು ಡಿವಿಯೇಷನ್ನು. ಬೆಳಗ್ಗೆ ಈ ರೋಡಲ್ಲಿ ಸ್ನೇಹಿತರೆ ರೈಡ್ ಮಾಡ್ತಾ ಇದ್ರೆ ಎಂತ ಮಜಾ ಬರ್ತಾ ಇದೆ ಅಂದರೆ, ಸಡನ್ನಾಗಿ ಅಪ್ಪನಾಗ ಏನಾರ ಒಂದು ಬಂದ್ಬಿಡ್ಬೇಕು. ಹಾ ಏನಿಲ್ಲ ಹೋಗೋ ನಾಯಿ. ಕೇಳ್ಪಟ್ಟೆ ದೆವ್ವಗಳು ಕನ್ವರ್ಟ್ ಆಗ್ತಾವಂತೆ ಪ್ರಾಣಿ ಪಕ್ಷಿಯಾಗಿ. ಅಲ್ಲೊಂದು ನಾಯಿ ನೋಡಿದೆ, ಮೋಸ್ಟ್ಲಿ ಅದೇ ಇರ್ಬೋದಾ ಅಂತ ಡೌಟ್ ನನಗೆ. ಆದರೆ ಕೊಳ್ಳಲ್ಲಿ ಬೆಲ್ಟ್ ಹಾಕಿತ್ತು. ಸೊ ಓಕೆ, ದೆವ್ಗಳು ಬೆಲ್ಟ್ ಹಾಕಲ್ಲ, ಯಾವುದೋ ಸಾಕಿರೋ ನಾಯೇ ಇರ್ಬೇಕದು ಪಕ್ಕ. ಅಣ್ಣ ಯಾಕಣ್ಣ ಒಬ್ಬೊಬ್ಬನೇ ಓಡಾಡ್ತಾ ಇದೀಯ ಹಂಗೆ ನೀನು? ಬರೋರ ಗತಿ ಏನಣ್ಣ ನೀನು ನೋಡಿ. ರೋಡ್ ಮಾತ್ರ ಸ್ನೇಹಿತರೆ ನಿಜ ಹೇಳ್ತೀನಿ, ಸಖತ್ತಾಗಿದೆ ಮಾತ್ರ ರೋಡು. ಅಂದರೆ ಸ್ವಲ್ಪ ವಿಲೇಜ್ ಲಿಮಿಟ್ ಅಲ್ವಾ, ದಯವಿಟ್ಟು ನಿಧಾನ ಕೊಡಿಸ್ಬೇಕು. ಸಡನ್ನಾಗಿ ನಾಯೋ ಹಸುನೋ ಕರುನೋ ಏನಾದ್ರು ಒಂದು ಬಂದ್ಬಿಡ್ತದೆ ಅಡ್ಡ. ಇಲ್ಲ ಅಂದರೆ ಯಾರಾದರೂ ಆಂಟಿದಿರು ಬಂದ್ಬಿಡ್ತಾರೆ ಅಡ್ಡ, ರಪ್ಪನಂಗೆ ಬಂದ್ಬಿಡ್ತಾರೆ. ಅದು ನೋಡಿ ನೀವು ದೆವ್ವ ಅನ್ಕೊಂತಿರೋ ಅಥವಾ ಇಲ್ಲಿರೋ ಮನುಷ್ಯ ಅನ್ಕೊಂತಿರೋ ಗೊತ್ತಿಲ್ಲ, ನಿಮಗೆ ಬಿಟ್ಟಿದ್ದು. ಹೌದಾ? ಚೆಕ್ ಮಾಡಿ ತಡಿ. ನೆಟ್ವರ್ಕ್ ಇಲ್ಲ ಅಂದರೆ ಕಷ್ಟ, ಯಾಕೆಂದ್ರೆ ಕ್ಯಾಶ್ ಬೇರೆ ತಂದಿಲ್ವಲ್ಲ. ಓ ವೈಫೈ ನವೀನ್, ಏನೂ ಇಲ್ಲ ಇಲ್ಲಿ. ಕಷ್ಟ ಇದೆ ಜೀವನ, ತುಂಬ ಕಷ್ಟ ಇದೆ ಇಲ್ಲಿ. ಸೊ ಇವಾಗ ಆಫ್ ರೋಡ್ ಸ್ಟಾರ್ಟ್ ಆಗುತ್ತೆ. ನಿಮಗೆ ಬೆಟ್ಟ ಕಾಣಿಸ್ತದೆ ಇಲ್ವಾಗ ಅಲ್ಲಿ ಗೊತ್ತಿಲ್ಲ ನೋಡಿ, ಅಲ್ಲಿ ಸ್ಕೈ ಕಾಣಿಸ್ತಾ ಇದೆಯಲ್ಲ, ಅಲ್ಲೇ ನೋಡಿ ಅಲ್ಲಿಗೆ ಹೋಗ್ಬೇಕಾದ್ರೆ ನಾವು. ಓಕೆ ಚಲೋ ಚಲೋ ಚಲೋ. ಸಕ್ಕತ್ತಾಗಿದೆ. ಜೈ ಬಜರಂಗಿ ಅಂದ್ಕೊಂಡು ಏನ್ ಗುರು ಯಪ್ಪ, ಸೆಂಟ್ರಲ್ ರೋಡಲ್ಲಿ ಬರೀ ಮಳೆ ತುಂಬ್ಕೊಂಬಿಟ್ಟೈತೆ. ಜೋರಾಗಿ ಬಂದರೆ ಸ್ಕಿಡ್ಡಾಗಿ ಬೀಳೋದು ಗ್ಯಾರಂಟಿ. ನನಗೂ ಅಲ್ಲೇ ಒಂಚೂರು ಜೀವ ಬಾಯಿಗೆ ಬಂದಿತ್ತು, ಮೈಯೆಲ್ಲ ಜುಮ್ಮಂತು. ಅಲ್ಲಿ ಮಳೆ ನೋಡಿ ಗಾಡಿ ಒಂಚೂರು ಆ ಕಡೆ ಈ ಕಡೆ ಹೊಡಿತು, ಆದರೂ ಬ್ಯಾಲೆನ್ಸ್ ಬಿಡಲಿಲ್ಲ. ಮಳೆ ಬೇರೆ ಹನಿತಾ ಇದೆ ನೋಡಿ. ನಾವು ಎಲ್ಲಿ ಕಾಲು ಇಡ್ತೀವೋ ಅಲ್ಲಿ ಮಳೆ. ಹೇಳ್ತಾರಲ್ಲ ಮಳೆ ಅಂದರೆ ಒಂಥರ ಶುಭ ಸೂಚನೆ ಅಂತಾರಲ್ಲ, ಹಂಗೆ ಪಾಪ ಈ ಊರಲ್ಲಿ ಅಯ್ಯೋ ಗ್ರಾಸಸ್ ಎಲ್ಲ ಒಣಗೋಗ್ಬಿಟ್ಟೈತೆ, ನೀರೇ ಇಲ್ಲ ಇಲ್ಲಿ. ನವೀನ್ ಇದೇ ರೋಡಾ? ಅಲ್ಲಿ ಮುಂದೆ ಅಲ್ಲೊಂದು ಲೆಫ್ಟ್ ಒಂದು ಇತ್ತಲ್ಲಿ ಹಿಂಗೆ. ಹಾಂ ಅಲ್ಲ ಏನಕ್ಕೆ ಅಂದರೆ ಅಲ್ಲಿ ಹಿಂದೆ, ಯಾಕೆಂದರೆ ನಾವು ಹಿಂದೆ ಇರೋದು ಬೆಟ್ಟ ನಮ್ಗದು ಅಲ್ವಾ. ಹಿಂದೆ ಹಿಂಗೆ ಲೆಫ್ಟ್ ಇತ್ತು ಅಲ್ಲೊಂದು ಹಿಂಗೆ, ಅಥವಾ ಇದಕ್ಕೆ ಹಿಂಗೆ ಹೋಗಿ ಬೆಟ್ಟ ಸುತ್ಕೊಂಬರ್ಬೇಕಾ? ಹಾಂ ಲೆಫ್ಟ್ ಹೋಗ್ಬೇಕು, ಅದಕ್ಕೇನೆ ನಾನು ಅದೇ ಅನ್ಕೊಂಡೆ. ಓ ರೋಡ್ ಇವಾಗ ಕನ್ಫ್ಯೂಸ್ ಆಗಿ ಇಲ್ಲಿಂದ ಯಾವುದೋ ಊರೊಳಗೆ ಹೋಗ್ತಾ ಇದ್ವಿ. ಎಲ್ಲೋ ರೈಟ್ ಹೋಗ್ಬೇಕು. ನಾನೇನಾದ್ರು ನೋಡಿ ನಿಲ್ಲಿಸಲ್ಲ ಅಂದಿದ್ದಿದ್ರೆ ಅಷ್ಟೇ, ಸೀದಾ ನುಗ್ಗಿರ್ತಿದ್ವಿ. ಇಲ್ಲಪ್ಪ ರೈಟು. ಹಾಂ ಇಲ್ಲಿದೆ. ಓಕೆ ಇದೆ ನೋಡಿ, ಬೋಲುಮಲೈ ಎಂಟ್ರಿಗೆ ಸ್ವಾಗತ ಸುಸ್ವಾಗತ. ಬನ್ನಿ ಗಾಯ್ಸ್, ಒಳ್ಳೆ ಆಫ್ ರೋಡ್ ಮಾಡೋಣ. ರೋಡ್ ಮಾತ್ರ ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ಬೆಟ್ಟದೊಳಗಾಸಿಂದ ಹೋಗ್ತಾ ಇದ್ದೀವಿ. ಓ ಕರೆಕ್ಟ್ ಟೈಮಿಗೆ ಬಂದಿದ್ದೀವಿ. ಇನ್ನೂ ಸನ್ರೈಸ್ ಆಗಿಲ್ಲ. ಇನ್ನೊಂದು 5-10 ಮಿನಿಟ್ಸಲ್ಲಿ ಬೆಟ್ಟದ ಮೇಲೆ ಇರ್ತೀವಿ ನಾವು.
ಏನು ಬೆಟ್ಟದ ಮೇಲಕ್ಕೆ ಹಿಂಗೆ ಟಾರ್ ರೋಡ್ ಮಾಡವ್ರ ಅಥವಾ ಮಡ್ ರೋಡ್ ಏನಾದ್ರು ಇದೆಯಾ ಗೊತ್ತಿಲ್ಲ. ಓ ಈ ಕಡೆ ಮಾತ್ರ ನನ್ನ ರೈಟ್ ಸೈಡು ಒಳ್ಳೆ ವ್ಯೂ. ಆದರೆ ಏನು ಮಾಡ್ತೀರಾ ಸ್ನೇಹಿತರು, ತೋರ್ಸೋಕ್ಕಾಗಲ್ಲ ಕ್ಯಾಮ್ರಾದಲ್ಲಿ, ಯಾಕೆಂದರೆ ಮುಂದೆ ನನ್ನ ಕಾನ್ಸಂಟ್ರೇಷನ್ ರೋಡ್ ಮೇಲೆ ಇರಬೇಕು. ಬಟ್ ಆದರೂ ಸ್ವಲ್ಪ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಆದರೆ ಬೆಟ್ಟದ ಮೇಲಿಂದ ಒಂದು ಒಳ್ಳೆ ಪ್ಯಾನೋರಮಿಕ್ ವ್ಯೂ ತೋರಿಸ್ತೀನಿ ಬನ್ನಿ. ನೋಡಿ ಸ್ನೇಹಿತರೆ, ನನ್ನ ಎದುರುಗಡೆ ಕಾಣ್ತಾ ಇದೆಯಲ್ಲ ಬೆಟ್ಟ, ಅದೇ ನೋಡಿ ಬೋಲುಮಲಾಯ್. ಯಾವ ಕಡೆನಪ್ಪ ಇಲ್ಲಿ? ಹಿಂಗೆ ಓಕೆ. ಅಜ್ಜಿ ಬೆಟ್ಟ. ಓಕೆ ಅಜ್ಜಿ ಕಸಿನ್ ಮಂಕ್ರಿ ಹೊತ್ಕೊಂಡು ನಿಂತಿದೆ. ರಿಯಲ್ ಆಫ್ ರೋಡ್ ಸ್ಟಾರ್ಟ್ ಫ್ರಮ್ ಹಿಯರ್ ಗಾಯ್ಸ್. ಓ ಇಲ್ಲಿ ಬತ್ತಿದಂಗೆ ಯಾವುದೋ ಒಂದು ಸಣ್ಣ ಗೋಪುರ, ಯಾವುದೋ ಇನ್ನು ದೇವಸ್ಥಾನ ಕನ್ಸ್ಟ್ರಕ್ಷನ್ ಇನ್ನೂ ಸ್ಟಾರ್ಟ್ ಮಾಡಿದ್ದಾರೆ, ಇನ್ನೂ ನಡೀತಾ ಇದೆ. ಓ ಸನ್ರೈಸ್ ಆಗೋ ಮೂಮೆಂಟ್ ಇದೆ ಗುರು. ನುಗ್ಬಿಡ್ಬೇಕು ಪಟ್ಟನಂಗೆ ಬೆಟ್ಟದ ಮೇಲ್ಗಡೆ. ಅಬ್ಬೋ ಯಾವುದೋ ಅಜ್ಜಿ ನಮಗೋಸ್ಕರ ರೋಡಲ್ಲಿ ಕಸ ಹೊಡೆದು ದಾರಿ ಎಲ್ಲ ಕ್ಲೀನ್ ಮಾಡ್ತಾ ಇದೆ, ನಾವು ಬರ್ತೀವಿ ಅಂತ. ಥ್ಯಾಂಕ್ಸ್ ಅಜ್ಜಿ. ಗುರು ಇಲ್ಲಿದೆ ಗುರು ಆಟ. ಇಲ್ಲಿದೆ ನೋಡ್ಗುರು ಆಟ. ಬೆಟ್ಟಕ್ಕೆ ಟಾರ್ ಹಾಕವ್ರೆ, ಅದು ಎಲ್ಲ ಕಿತ್ತೋಗ್ಬಿಟ್ಟೈತೆ. ಇದೇ ತಾನೇ ಬೇಕಿರೋದು ನಮ್ಮ ಅಡ್ವೆಂಚರ್ ಬೈಕ್ಗಳಿಗೆ. ಓಹೋ ಸ್ವಲ್ಪ ಈ ಆಫ್ ರೋಡಿಂಗಲ್ಲಿ ಇನ್ಕ್ಲೈನ್ಡ್ ಇರಬೇಕಿದ್ರೆ ಸ್ವಲ್ಪ ಡಿಸ್ಟೆನ್ಸ್ ಮೈಂಟೈನ್ ಮಾಡೋದು ಒಳ್ಳೆಯದು ಗೈಸ್. ಇಲ್ಲಾಂದರೆ ನೀವು ಒತ್ತಕ್ಕಾಗ್ತಿಲ್ಲ ಅಂತ ಏನಾದ್ರು ಬಂದು ಸ್ಟಾಪ್ ಮಾಡಿಬಿಟ್ರೆ ಅರ್ಧದಲ್ಲಿ ಹಿಂದೆ ಇರೋರಿಗೆ ಮೊಮೆಂಟಮ್ ಸಿಗಲ್ಲ. ಸೊ ಅವ್ರು ಬಂದು ನಿಮಗೆ ಗುದ್ದು ಬಿಸಾಕ್ತಾರೆ ಅಷ್ಟೇ, ಬೀಳೋದು ಗ್ಯಾರಂಟಿ. ಆಮೇಲೆ ಓಹೋ ಬನ್ನಿ ಜನರೇ, ಬನ್ನಿ ಜನರೇ. ಎತ್ತೋದ್ರು. ಓಕೆ ಬಂದರು. ಚಲೋ. ಗಾಯ್ಸ್ ರಿಯಲ್ ಆಫ್ ರೋಡ್ ಸ್ಟಾರ್ಟ್ ಫ್ರಮ್ ಹಿಯರ್. ಸ್ವಲ್ಪ ಹುಷಾರಾಗಿ ಹೋಗ್ಬೇಕು, ಯಾಕೆಂದರೆ ರೋಡು ತುಂಬ ಸ್ಲಿಪ್ರಿ ಇದೆ. ಆದಷ್ಟು ಸೆಕೆಂಡ್ ಗೇರಲ್ಲೇ ಮೇಂಟೈನ್ ಮಾಡಬೇಕು ಗಾಡಿ ಸ್ಪೀಡ್ನ. ಓ ಇಲ್ಲಿ ನೋಡಿ ಆ ಕಡೆ ಏನು ಸಖತ್ತಾಗಿ ಕಾಣಿಸ್ತಾ ಇದೆ. ಸೊ ಗೋಪುರದಲ್ಲಿ ಈ ಕಡೆ ನಾನು ನಿಮಗೆ ಟರ್ನ್ ಮಾಡಿ ನೋಡ್ಸೋಕ್ಕಾಗಲ್ಲ, ಯಾಕೆಂದರೆ ಇದು 180 ಆ್ಯಂಗಲ್ ಅಷ್ಟೇ ಕೊಡೋದು. ಸಖತ್ತಾಗಿ ಹೊಡಿತಾ ಇದ್ದು ಗಾಡಿ ಮಾತ್ರ. ನಮ್ಮ ಗಾಡಿಗೆ ಈ ರೋಡೆಲ್ಲ ಜುಜುಪಿ. ಓ ಇಲ್ಲಿದೆ ಗೈಸ್, ನಿಧಾನಕ್ಕೆ ಹತ್ಬೇಕಿಲ್ಲಿ. ಆದಷ್ಟು ಫಸ್ಟ್ ಗೇರು ಮತ್ತು ಸೆಕೆಂಡ್ ಗೇರು. ಓಹೋ ಕೊಡ್ತಿತ್ತಲ್ಲಪ್ಪ ಕೈ ಗಾಡಿ. ಇವಾಗ ಕಲ್ ಮೇಲೆ ಹತ್ತಿ ಇವಾಗ ಬೀಳ್ತಿದ್ದೆ. ಸ್ವಲ್ಪ ಮಳ್ಳಿದೆ ಇಲ್ಲಿ, ನಿಧಾನಕ್ಕೆ ಹೋಗ್ಬೇಕು. ಮಳೆ ಇಲ್ಲ ಇಲ್ಲಿ, ರೋಡ್ ಸ್ವಲ್ಪ ಗಟ್ಟಿ ಐತೆ, ಪೂರ್ತಿ ಮರಳು. ಇನ್ ಕೇಸ್ ಏನಾದರೂ ಇಲ್ಲಿ ಮಳೆ ಬಂದು ನೀರು ಹರಿಯೋ ಟೈಮಲ್ಲಿ ಏನಾದ್ರು ಯಾರು ಆಫ್ ರೋಡ್ ಮಾಡ್ತೀವಿ ಅಂತ ಬಂದರೆ ದಬ್ಬ ಹಾಕೊಳ್ಳೋದು ಗ್ಯಾರಂಟಿ, ಮಿಸ್ಸೇ ಇಲ್ಲ. ಯಾಕೆಂದರೆ ಆ ರೇಂಜ್ಗೆ ಎಲಿವೇಶನ್ ಇದೆ ಇಲ್ಲಿ. ಆಮೇಲೆ ಮಳೆ ಬರೋ ಟೈಮಲ್ಲಿ ಏನಾದ್ರು ಡೌನ್ ಹಿಲ್ ಮಾಡ್ತೀನಿ ಅಂದ್ರೆ ಅಷ್ಟೇ, ಮಿಸ್ ಇಲ್ದಂಗೆ ಬೀಳ್ತೀವಿ. ಓಹೋ
ಸಕ್ಕತ್ ಗುರು ಗೈಸ್. ಆಲ್ಮೋಸ್ಟ್ ಒಂದು 5-6 ಏರ್ ಪಿನ್ ಬೆಂಡ್ಸ್ ಇದೆ ಈ ರೋಡಲ್ಲಿ. ಓಹೋ, ಓ ಗಾಡಿ ಆಲ್ರೆಡಿ ಹೀಟ್ ಆಗ್ತಾ ಇದೆ, ಫ್ಯಾನ್ ಓಡ್ತಾ ಇದೆ. ಯಪ್ಪ, ನನ್ನ ಶೋಲ್ಡರು ರೆಟ್ಟೆಗಳೆಲ್ಲ ನೋವು ಬಂದ ಗುರು. ಆಲೇ ಒಂದು 2-3 ಏರ್ ಪಿನ್ ಬೆಂಡ್ ಸಾಕಿದ್ದೆ ನಾವು ಆಲ್ರೆಡಿ. ಗೈಸ್ ನಿಧಾನಕ್ಕೆ ಬರ್ಬೇಕಿಲ್ಲಿ, ತುಂಬ ಕಲ್ಲಿದೆ. ಗಾಡಿ ಏನಾದ್ರು ಬೌನ್ಸ್ ಆಯಿತು ಅಂದರೆ ಅಷ್ಟೇ, ಕೆಳಗೆ ಬಿದ್ದಿರ್ತೀವಿ. ಓ ಏನ್ ಗುರು, ಮಳ್ಳು ಜಾಸ್ತಿ ಇಲ್ಲಿ. ಸ್ವಲ್ಪ ಮಳ್ಳಿದೆ ಗಾಯ್ಸ್. ಆದಷ್ಟು ಯಪ್ಪ, ಇಲ್ಲಿಂದ ಎಂಥ ವ್ಯೂ ಅಂದರೆ ಸಕ್ಕತ್ತಾಗಿದೆ ಮಾತ್ರ ವ್ಯೂ ಇಲ್ಲಿಂದ. ಗಾಯ್ಸ್ ಇಲ್ಲಿದೆ ಇಲ್ಲಿದೆ ಆಟ, ಇಲ್ಲಿದೆ ಆಟ. ಓಹೋ ಹೋ 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 ಹೋ, ಬಾಗರು ಬಾ 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 ಬಾ. ಇಂಥ ರೋಡ್ ಅಲ್ವೇ ನಮಗೆ ಬೇಕಿರೋದು. ಡೌನ್ ಹಿಲ್ ಮಾಡ್ಬೇಕಿದ್ರಂತೂ ಇದೆ ನಮ್ಗೆ ಹಬ್ಬ. ಹತ್ತಿಸ್ಬಿಡ್ತೀವಿ, ಇಳಿಸ್ಬೇಕಾದ್ರೆ ಇರೋದು ಗುರು ಮಾರಿ ಹಬ್ಬ. ಎಷ್ಟು ನಿಧಾನಕ್ಕೆ ಹೋಗ್ಬೇಕು ಅಂದರೆ ಅಷ್ಟು ನಿಧಾನಕ್ಕೆ ಹೋಗ್ಬೇಕು, ಇಲ್ಲ ಅಂದರೆ ದಬ್ಬಾಕೊಳ್ಳೋದು ಗ್ಯಾರಂಟಿ. ಸಕ್ಕತ್ ಗುರು, ಒಳ್ಳೆ ಮಜಾ ಬರ್ತಾ ಇದೆ. ಯಪ್ಪ ಏನು ಗುರು, ಇಷ್ಟು ಸ್ಟೀಫ್ ಇದೆ ಇದು. ಗೈಸ್ ಫೈನಲಿ ವಿ ರೀಚ್ ದ ಪೀಕ್. ಇಲ್ಲಿಂದ ಇನ್ನೂ ಇದೆ ಗುರು, ಇಷ್ಟೇ ಅಲ್ಲ. ಓಕೆ ಗೈಸ್, ಇಲ್ಲಿ ಟೋಕನ್ ತಗೋಬೇಕಂತೆ. ಮಜಾ ಇತ್ತಲ್ವಾ? ನನಗಲ್ಲೊಂದು 2 ತವ ಕಲ್ ಮೇಲೆ ಬೌನ್ಸ್ ಆಗಿ ಹಿಂಗೆ ಆಯಿತು, ಆದರೂ ಟ್ರ್ಯಾಕ್ಷನ್ ಬಿಡಲಿಲ್ಲ. ಹಾಂ, ಏನು ಗೊತ್ತಾ, ಟೈಮಲ್ಲಿ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು. ಹೌದೌದು, ಇಲ್ಲೇನು ಟೋಕನ್ ತಗೋಬೇಕಂತೆ. ನೆಟ್ವರ್ಕ್ ಕಡಿಕಾದ ಓಕೆ ಗೈಸ್, ಇಲ್ಲಿ 20 ರುಪೀಸ್ದು ಟೋಕನ್ ತೊಗೊಂಡ್ವಿ. ಆ್ಯಕ್ಚುಲಿ ಟೋಕನ್ ಅವ್ರು ಹಾಕ್ಕೊಂಡ್ರು ನಮ್ಮ ಹತ್ರ, ಒಂದು ಗಾಡಿಗೆ 20 ರೂಪಾಯಿ ಅಂತ.
ಸೊ ಇಲ್ಲಿಂದ ಮತ್ತೆ ಆಫ್ ರೋಡ್ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಇಲ್ಲಿಂದ ತನಕ ನಾವೇನು ಬಂದ್ವಿ ಅದೆಲ್ಲ ಪೂರ್ತಿ ಮಡ್ ರೋಡು. ಸೊ ಇಲ್ಲಿಂದ ಆ್ಯಕ್ಚುಯಲ್ ನಾವು ಹಿಲ್ ಕ್ಲೈಮ್ನ ಮಾಡ್ತಾಯಿದ್ದೀವಿ. ಇಲ್ಲಿಂದ ಇದು ತುಂಬ ದೊಡ್ಡ ಬಂಡೆನೇ ಇದೆ ಇಲ್ಲಿ. ಆ್ಯಕ್ಚುಯಲ್ ಹಿಲ್ ಕ್ಲೈಮ್ ನೋಡಿ ಇಲ್ಲಿಂದ ಆಗ್ತಾಯಿದೆ. ತುಂಬ ದಪ್ಪ ಕಲ್ಲೇ ಇದೆಯಪ್ಪ ರೋಡಲ್ಲಿ. ಕಲ್ ಮೇಲೆ ಬಿದ್ದು ಏನಾದ್ರು ಗಾಡಿ ಏನಾದ್ರು ಬೌನ್ಸ್ ಆಯ್ತು ಅಂದರೆ ಕೆಳಗಡೆ ರಪ್ಪನಂಗೆ ಬಿದ್ದಿರ್ತೀವಿ. ಸ್ವಲ್ಪ ಆದಷ್ಟು ಸ್ಟೋನ್ಸ್ನ ಅವಾಯ್ಡ್ ಮಾಡ್ಕೊಂಡು ಹೊಡಿಬೇಕು ಗಾಡಿಯಲ್ಲಿ. ಇಲ್ಲಿಂದ ರೋಡ್ಗಳು ಇಲ್ಲಿ ನೋಡ್ಗುರು. ಇವಾಗ ಈ ಕಡೆ ಹೋಗೋಕ್ಕಂತೂ ತೋರ್ಸೋಕ್ಕಾಗಲ್ಲ. ಒಳ್ಳೆ ಸಕ್ಕತ್ತಾಗಿದೆ ಇಲ್ಲಿ ವ್ಯೂ ಮಾತ್ರ. ರೋಡ್ ಮಾತ್ರ ಸಕ್ಕತ್ತಾಗಿ ಮಾಡವ್ರೆ. ಏನಕ್ಕೆ ಇದು ಕಂಪ್ಲೀಟ್ ಒಂದೇ ಬಂಡೆನ ಕೆತ್ತಿ ರೋಡ್ ಮಾಡಿದ್ದಾರೆ ನೋಡಿ. ನಿಮ್ಗೆ ಹೆಂಗೆ ಕಾಣಿಸ್ತಾ ಇದೆ? ಈ ರೋಡ್ ಇಲ್ಲ ಅಂದರೆ ಇದು ಪೂರ್ತಿ ಬಂಡೆ. ಬಟ್ ಈ ಬೆಟ್ಟಕ್ಕೆ ಹೋಗೋದಕ್ಕೆ ಒಂದು ಒಳ್ಳೆ ಅನುಕೂಲ ಮಾಡವ್ರೆ. ಆದರೆ ನಿಧಾನಕ್ಕೆ ಹೋಗ್ಬೇಕು. ರೈಟ್ ಸೈಡ್ಗಂತೂ ಹೋದರೆ ಬಿದ್ದರೆ ಅಷ್ಟೇ ನಾವು ಸೀದಾ ಕೆಳಗಡೆ ಇರ್ತೀವಿ, ಏನೂ ಸಿಗಲ್ಲ. ಆಮೇಲೆಲ್ಲ ಪುಡಿ. ಯಾಕೆಂದರೆ ಸೇಫ್ಟಿ ಕೂಡ ಇಲ್ಲ ಅಲ್ಲಿ ಆ ಕಡೆ ಸೈಡಲ್ಲಿ. ಓ ಸಕ್ಕತ್ತಾಗಿ ಮಾಡೋರು. ಸಕ್ಕತ್ತಾಗಿ ಮಾಡೋರೆ. ನಾನು ಸ್ವಲ್ಪ ಲೇಟ್ ಬಂದೆ. ಓಹೋ ಗೈಸ್, ನವೀನ್ ಹೋಗ್ಬೋದು ನಡ್ರಿ ಗೈಸ್. ಇಲ್ಲಿಂದ ನೋಡಿ ರಿಯಲ್ ಆಫ್ ರೋಡು. ಸ್ಲಿಪ್ರಿ. ಓ ಗೈಸ್, ಐ ಥಿಂಕ್ ನಾವಿಲ್ಲೇ ಪಾರ್ಕ್ ಮಾಡೋದು ಒಳ್ಳೆಯದು. ಸೊ ಇಲ್ಲೇ ಎಲ್ಲರೂ ಪಾರ್ಕ್ ಮಾಡಿ ಸೈಡಲ್ಲಿ. ನವೀನ್ ಅಲ್ಲೇ ರೀ ಬರ್ತೀನಿ. ಅಲ್ಲೇ ರೀ ಬಂದೆ. ಹೆಂಗೆ ತೊಗೋಬೇಕತ್ತಾ? ಇಲ್ಲಿ ನೋಡಿಲಿ, ಹಿಂಗೆ ಕಟ್ ಮಾಡ್ಬೇಕು ಹಿಂಗೆ. ಹಾಂ ನಾನು ಹಿಡ್ಕೊಂತೀನಿ. ಮುಂದೆ ಹ್ಯಾಂಡ್ ಹಿಡ್ಕೊಂಡು ಹೇಳ್ತೀನಿ. ಹಾಂ ಒಂದು ನಿಮಿಷ ತಡ್ರಿ. ಹಿಂದಕ್ಕೆ ಬನ್ನಿ ಇವಾಗ. ಹಂಗೆ ಸ್ಟ್ರೈಟ್ ಬನ್ನಿ. ಕಾರ್ ಮುಂದೆ ಹಾಕ್ಬೇಡಿ, ನಾನು ಹಿಂದೆ, ನನ್ನ ಗಾಡಿ ಹಿಂದೆ ಹಾಕಿ. ಓಕೆ. ಇಲ್ಲ, ಗಾಡಿ ಹಿಂಗೆ ಎಲಿವೇಶನ್ ಡೌನ್ ಇರ್ತದಲ್ಲ, ಹಿಂಗಿದ್ರೆ ಸರಿ. ಹಿಂಗೆ ಇರಬೇಕು. ಸ್ಟ್ಯಾಂಡ್ ಹಾಕಿರ್ತದಲ್ಲ, ಮುಂದೆ ಹೋಗ್ಬಿಡ್ತದೆ. ಬನ್ನಿ. ಓಕೆ. ಸಾಕು. ಬಿಡಿಲಿ.